ಹೇಳಿ ಜಾನಕಿ. ನೋಡಿ ಕಿರಣ್, ಇದ ನಮ್ಮ ಹೊಲ. ಇದು ಒಂದ ಅಲ್ರಿ ನಮ್ಮ ಹೊಲ. ಇನ್ನೂ ಆಚೆ ಊರಾಗ ಒಂದೈತಿ. ಇದು ಊರೊಳಗಿರೋದ್ರಿ. ಇನ್ನು ಊರು ಹೊರಗೆ ಒಂದು 2-3 ಇನ್ನೂ ಅದಾವ್ರಿ ಹೊಲ. ಅಂದ್ರೆ ಈಗ ಊರು ಸುತ್ತಮುತ್ತ ಎಲ್ಲ ನಮ್ಮ ಹೊಲ ಅದಾವ್ರಿ. ಈಗ ಕಿರಣ್, ನೀವು ಈ ಹೊಲದ ಜವಾಬ್ದಾರಿ ಎಲ್ಲ ನೀವೇ ತಗೋಬೇಕ್ರಿ. ಈಗ ನಾವು ಮೆಕ್ಕೆಜೋಳ ಹಾಕಿವಿ ಇದ್ರೊಳಗೆ. ಇನ್ನೇನೆಲ್ಲ ಬರುತ್ತೆ ಬೆಳೆ. ಇದು ಬೆಳೆ ಬಂದಮೇಲೆ ಕಟಾವು ಮಾಡೋದು, ಮತ್ತು ಎತ್ತಿಗೆ ಎಮ್ಮಿಗೆ ಆಕಳಕ್ಕೆ ಮೇವು ಕಟ್ ಮಾಡಿ ಕೊಡೋದು ಎಲ್ಲ ಕೆಲಸ ನಿಮ್ದು ನೋಡ್ರಿ. ಈಗ ಸದ್ಯಕ್ಕೇನ ಫ್ಯಾಕ್ಟ್ರಿ ಒಳಗೆ ಏನೂ ಕೆಲಸ ಇಲ್ಲಂತ್ರಿ. ಅದಕ್ಕೆ ರೀ ಕಿರಣ್, ಬೇಜಾರಾಗಬೇಡಿ, ಮಾಡ್ತೀರಲ್ಲ ಈ ಕೆಲಸ ಅಂದಂಗೆ ನೀವೇ ಹೇಳಿರಿ ಅವತ್ತು. ಎಲ್ಲ ಕೆಲಸನೂ ಮಾಡ್ತೀನಿ, ಯಾವ ಕೆಲಸ ಕೊಟ್ಟರು ನಾನೇನು ಹೇಳಲ್ಲ ಅಂತ ಹೇಳಿ. ಹಾಗಾಗಿ ಈ ಹೊಲದ್ದು ಒಂಚೂರು ನೀವು ನೋಡ್ಕೋತೀರಿ? ಹಾಂ ಜಾನಕಿ ಅವ್ರೆ, ಮಾಡ್ತೀನಿ ರೀ. ನಂಗೆ ಬೇರೆ ದಾರಿರ ಏನೈತೆ ಹೇಳ್ರಿ, ಮಾಡ್ತೀನಿ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಬೇಕಿತ್ತು ರೀ ಜಾನಕಿ ಅವರೇ. ಈ ಥರ ಡ್ರೆಸ್ ಒಳಗೆ ನನ್ನ ಹತ್ರ ಇರೋದು ಇದು ಒಂದು, ಇನ್ನೊಂದು ಡ್ರೆಸ್ ಅಷ್ಟೇ ರೀ. ಈ ಥರ ಬೂಟು ಇವನ್ನೆಲ್ಲ ಹಾಕ್ಕೊಂಡು ಈ ಥರ ಕೆಲಸ ಮಾಡಿದ್ರೆ ಇರೋ ಡ್ರೆಸ್ಸು ಹಾಳಾಗೋಗ್ತಾವು. ಒಂದು ಶಾರ್ಟ್ಸು, ಒಂದು ಬನೀನ್ ಅಂಥದ್ದು ಬರ್ತಾವಲ್ರಿ, ಅಂಥದ್ದೊಂದು 2 ಜೊತೆ ಕೊಡಿಸ್ರಿ. ನಾ ಹೊಲ್ದಾಗ ಕೆಲಸ ಪಡೋಕ್ಕೇನು ಏನಲ್ಲ, ಅಂತ ಬಟ್ಟೆ ಹಾಕ್ಕೊಂಡು ಮಾಡ್ತೀನಿ ರೀ ಜಾನಕಿ, ಬೇಜಾರಾಗಬೇಡಿ. ಅಯ್ಯೋ ಆಯಿತು ಕಿರಣ್ ಅವರೇ, ಅದೇನು ಪ್ರಾಬ್ಲಮ್ ಇಲ್ಲ ಬಿಡಿ. ಇವತ್ತ ಹೇಳ್ತೀನಿ, ಅಪ್ಪಾಜಿ ಬರ್ಬೇಕಾರ ಪ್ಯಾಟಿಯಿಂದ ತೊಗೊಂಬರಕ್ಕೆ. ಹ್ಞೂ ರೀ, ಭಾಳ ಥ್ಯಾಂಕ್ಸ್. ಈಗ ನಾನು ಯಾವತ್ತೂ ಹೋಗಿಲ್ರಿ ಜಾನಕಿ ಅವರೇ ಹೊಲಕ್ಕೆ. ಈಗೇನು ಕೆಲಸ ಮಾಡ್ಬೇಕಂತ ಹೇಳಿದರೆ ನಾ ಮಾಡ್ತೀನಿ ರೀ. ಏನಿಲ್ರಿ, ಈಗೆಲ್ಲ ಅದೇನೇನ ಇದನ್ನು ಹೊಡಿತಾರೆ ನೋಡ್ರಿ. ಈಗ ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದಾರ್ರಿ. ಈಗ ಅದೇನೇನು ಹಾಕ್ಬೇಕಿತ್ತು, ಗೊಬ್ಬರ ಹಾಕ್ಯಾರ, ಅದೇನು ಹೊಡಿಬೇಕಿತ್ತು ಔಷಧಿ ಹೊಡೆದಾರ. ಈಗ ನಿಮ್ದು ಏನಂದ್ರೆ ರೀ, ಈಗ ಮಧ್ಯೆ ನೋಡ್ರಿ ಇಲ್ಲಿ ಸಾಲ್ನಾಗ ಈಗ ಗಾಯಿನ ಜೋಳ ಬಿಟ್ಟು ನಡಕ ಕಳೆ ಬಂದೈತಲ್ರಿ, ಆ ಕಳೆ ಕಿತ್ಬೇಕು ನೋಡ್ರಿ. ಈಗ ನೀವು ಒಬ್ಬರ ಅಲ್ರಿ, ಬೇರೆನೂ ಆಳದಾರ. ಯಾಕಂದ್ರೆ ನಮ್ದು ಏನಿಲ್ಲ ಅಂದ್ರೂ ಒಂದು 15 ಎಕರೆ ಐತ್ರಿ ಹೊಲ. ನೀವು ಅಷ್ಟೂ ನೀವು ಒಬ್ಬರ ಮಾಡೋಕ್ಕಾಗಲ್ಲ ನೋಡ್ರಿ. ನೀವು ಈಗ ಅಲ್ಲಿ ನೋಡ್ರಿ, ಅಲ್ಲಿ ಆ ಕಡೆಗೆ ನಿಮ್ಮ ಬಲಕ್ಕೆ. ಹಾಂ ಹೌದ್ರಿ, ಅಲ್ಲೆಲ್ಲ ಜನ ಅದಾರ್ರಿ, ಕೆಲಸ ಮಾಡಕತ್ತಾರ. ಹಾಂ ರೀ, ಹಂಗೆ ಅವ್ರು ಹೆಂಗೆ ಒಂದು ಸಾಲು ಹಿಡ್ಕೊಂಡು ಹೊಂಟಾರ ನೋಡ್ರಿ. ನೀವು ನಿಂತಿರಲ್ಲ, ಈ ಸಾಲು ಉದ್ದಕ್ಕೆ ನೀವು ಕಳೆ ಕಿತ್ಕೊಂಡು ಹೋಗ್ಬೇಕ್ರಿ. ಮತ್ತು ನೆಕ್ಸ್ಟ್ ನಾನು ನಿಂತಿರೋ ಸಾಲು ಹಂಗೆ ಉದ್ದಕ್ಕೆ ಕಳೆ ಕಿತ್ಕೊಂಡು ಹೋಗ್ಬೇಕು. ಗೊತ್ತಾತ್ರಿ? ಅಲ್ರಿ ಜಾನಕಿ ಅವ್ರೆ, ಇಲ್ಲೆಲ್ಲ ಕಸ ಕಡ್ಡಿ ಕಾಂಗ್ರೆಸ್ ಎಲ್ಲ ಐತಿ. ನಂಗೊಂದು ಗ್ಲೌಸ್ ಥರದ್ದು ಏನಾರು ಇಲ್ಲನ್ರಿ? 2 ಕೈಗೂ ಒಂದೊಂದು ಗ್ಲೌಸ್ ಹಾಕೊಂಡು ಕಿತ್ತಿದ್ರೆ ಬೇಗ ಆಗತ್ತೆ ಅನ್ಸತ್ರಿ. ಯಾಕ್ರಿ ನಾ ಹಾಕತ್ತೀರಿ? ಅಲ್ಲ ರೀ ಕಿರಣ್ ಅವರೇ, ನೀವು ಬರೀ ಕಸ ಕಿತ್ತಕ್ಕನ ಈ ಥರ ಗ್ಲೌಸ್ ಬೇಕು ಅದು ಬೇಕು ಅಂದ್ರೆ ನಟ್ ಕಡಿಬೇಕಾದ್ರೆ ಏನು ಮಾಡ್ತೀರಿ? ಬರೋ ಶಕ್ತಿ ಎಲ್ಲ ಹೋಗುತ್ತೆ ಅನ್ಸುತ್ತೆ ನಿಮ್ದು. ಸರಿ, ತಲೆ ಕೆಡ್ಸ್ಕೊಬೇಡ್ರಿ, ಗ್ಲೌಸ್ ಅಲ್ರಿ ತಗೊಂಬರ್ತೀನಿ. ಬಟ್ ನನಗನ್ಸುತ್ತಾ ಗ್ಲೌಸ್ ಇಲ್ದ ಕಿತ್ತಿದ್ರೆ ನಿಮಗೂ ರೂಢಿ ಆಗತ್ತೆ ಅನ್ಸುತ್ತಾ. ಫಸ್ಟ್ ಟೈಮ್ ಕಿತ್ತಿದಾಗ ನಿಮ್ಮ ಕೈಗೆ ಒಂಚೂರು ಗುಳ್ಳಿ ಬರ್ಬೋದು, ಆಮೇಲೆ ಸರಿ ಹೋಗುತ್ತೆ ರೀ, ನಿಮ್ಗೆ ರೂಢಿ ಆಗುತ್ತೆ. ಆಯಿತು, ನೀವು ಕೇಳಿರಲ್ಲ, ನಾನು ಅಪ್ಪಾಜಿರಿಗೆ ಹೇಳ್ತೀನಿ. ಸರಿ, ನಾನೇನು ಹೊರಡ್ತೀನಿ ರೀ, ನೀವು ಕೆಲಸ ಶುರು ಮಾಡ್ಕೋರಿ. ಆತ್ರಿ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಗೇನು ಅರಿಯಲಾರೆ. ಓ, ನೀವಿನ್ನೂ ಹೋಗಿಲ್ವಾ? ಇಲ್ಲ, ಹೊರಡ್ತೀನಿ. ಮಧ್ಯಾಹ್ನ ನಾನು ಊಟಕ್ಕೆ ಇಲ್ಲಿಗೆ ತೊಗೊಂಡು ಬರ್ತೀನಿ. ನೀವೇನು ಮನೆಗೆ ಬರೋದೇನು ಬೇಡ ಪಾಪ. ಅಷ್ಟು ದೂರ ಬಂದು ವಾಪಸ್ ಮತ್ತೆ ಹೊಲಕ್ಕೆ ಬರೋದಂದ್ರೆ ನಿಮ್ಗೆ ಕಷ್ಟ ಆಗುತ್ತಾ? ನಾನು ಹೊಲಕ್ಕೆ ತೊಗೊಂಬರ್ತೀನಿ ಊಟ ನಿಮಗೆ. ಸರಿ ಆಯಿತು. ನೋಡ್ರಿ ಗೌರಿ ಅವರೇ, ಇದ ನಮ್ಮ ಹೊಲ, ನೀವು ಇಲ್ಲೇ ಕೆಲಸ ಮಾಡ್ಬೇಕೀಗ. ಏನ ಗೌರಿನಾ? ಗೌರಿ ಅಣ್ಣ, ನೀನನ್ನ ಇಲ್ಲಿ ನೀನೇನು ಮಾಡಕತ್ತಿ? ವಿನಯ್ ಅವ್ರ ಹೊಲದಾಗ. ಏನು ವಿನಯ್ ಅವ್ರ ಹೊಲನ? ಅಲ್ಲ, ಇದು ಜಾನಕಿದು ಹೊಲ, ಜಾನಕಿ ಅವ್ರ ಅಪ್ಪಂದಿದು. ಈ ಹುಡುಗ ಯಾರು? ಇವರ ವಿನಯ್ ಅಂತ ಹೇಳಿ. ಈಗ ಅದು ನೀನೇನ ಇಲ್ಲಿ? ಅದು ಹೊಲದಾಗ ನೀ ಏನ್ ಮಾಡಕತ್ತಿ? ಅದೇನೋ ಹೇಳಿದಿ, ಅದ್ಯಾರೋ ನಿನ್ ಗರ್ಲ್ ಫ್ರೆಂಡ್ ಜೊತೆಗೆ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋಗಿದ್ದಿ. ನೀನೇನ್ ಮಾಡಕತ್ತಿ ಈ ಹೊಲದಾಗ? ನಂದು ಬಿಡು, ನೀನು ಅದು ಯಾರೋ ಚಂದ್ರು ಅಂತಂದು ಲವ್ ಮಾಡಿದ್ದೆಲ್ಲ, ಅವನ ಜೊತೆಗೇನೋ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ತೀನಿ, ನಾನು ಟ್ರಾವೆಲ್ ಮಾಡಬೇಕು ಅದು ಇದು ಅಂದೆ. ನೀನೇನು ಮಾಡಕತ್ತಿ ಈ ಹೊಲದಾಗ? ಅಯ್ಯೋ, ಅದೇನು ಕೇಳ್ತೀಯಣ್ಣ, ಅದು ದೊಡ್ಡ ಕತಿ. ಅದೇನು ಕೇಳಬೇಡ ನೀನು ಅದೇನು ಕೇಳದಿದ್ರೆ ಒಳ್ಳೇದು ನಂಗೆ. ಅರೆ, ಅವ್ರು ಯಾರು? ನಿನ್ನ ಹಿಂದಿರೋರು? ಓ, ನೀವು ಹೋಗಿಲ್ಲೇನ್ರಿ ಜಾನಕಿ ಅವರೇ? ಇಲ್ಲ, ಅಣ್ಣ ಬರೋದು ನೋಡಿದ್ನಲ್ಲ,
ಅದೇ ಯಾವ್ದೋ ಹುಡುಗಿ ಕರ್ಕೊಂಬರಕತ್ತಿದ್ದ ಅಂತ ಹೇಳಿ ನಿಂತ್ಕೊಂಡೆ. ಏನು ಅಣ್ಣನ ಅಂದ್ರ ನೀವು ನಿಮ್ಮನ್ನೆಲ್ಲೋ ನೋಡಿನಲ್ಲ ನಾನು. ನನ್ನನ್ನ ನಮ್ಮ ಮನ್ಯಾಗ ನೋಡಿರಿ. ನೀವು ಗುಂಡಪ್ಪ ಸೌಕರ್ ಮಕ್ಕಳಲ್ಲ ಇಬ್ರು. ನಿಮ್ಮ ಅಪ್ಪನ ಜೊತೆಗೆ ನೀವು ನಿಮ್ಮಣ್ಣ ನಿಮ್ಮ ತಾಯಿಯವರು ಬಂದಿದ್ರಲ್ಲ ನಾನು ನೋಡಕ್ಕಂತ ಹೇಳಿ, ನೆನಪಿಲ್ಲ ನಿಮಗೆ? ಹೌದು ಹೌದು, ಅವತ್ತು ನೀವು ಅವ್ರು ಕಳ್ಕೊಂಡ್ಕೊಡ್ರ ಮಗಳಲ್ವಾ? ನಮ್ಮ ಅಪ್ಪಾಜಿ ತಂದೆಯವ್ರ ಫ್ರೆಂಡ್ ಅಲ್ವಾ ಕಳ್ಕೊಂಡ್ಕೊಡ್ರು? ಕರೆಕ್ಟು. ಅಂದ್ರೆ ವಿನಯ್ ಅವರು ಅವ್ರ ಅಣ್ಣ ಅಂದ್ರೆ ನೀವು ವಿನಯ್ ನಿಮ್ಮಪ್ಪ ಅವ್ರ. ಓಹೋ, ನಂಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ಅಂದ್ರ ಅವತ್ತು ನಾವು ಜಾನಕಿ ಅವ್ರು ನೋಡಕ್ ಬಂದಾಗ ಅಪ್ಪ ನಂಗೆ ಹೇಳಿದ್ರು ಅವ್ರ ಮಗ ಅದಾನ, ನೀವು ಅವ್ರ ಮಗನ ಮದುವೆ ಆಗ್ಬೇಕಂತ ಹೇಳಿ. ಅವ್ರ ಮಗ ನೀವೇನಾ? ವ್ಯವಸಾಯ ಮಾಡ್ತಾರಂದ್ರಲ್ಲ. ಹೌದು, ಅದು ನಾನ. ಮತ್ತೆ ಆ ನಿಮ್ ಚಿಕ್ಕಮ್ಮ, ನೀವು ಅಷ್ಟು ಶ್ರೀಮಂತರಿದ್ರು ಆ ಚಿಕ್ಕಮ್ಮನ ಮನೇಲಿ ಹಾಕಿದ್ದೀರಾ? ನಿಮ್ಮನೆ ಅಷ್ಟು ದೊಡ್ಡದೈತಲ್ಲ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಇದ್ರಲ್ಲ, ನೀವ್ಯಾಕೆ ಇಲ್ಲಿದ್ದೀರಾ? ಹೌದು, ನೀವಿಬ್ರು ಅಣ್ಣ ತಂಗಿ ಅಂದಮೇಲೆ ಕಳ್ಕೊಂಡ್ಗೌಡ್ರ ಮಕ್ಕಳಂದ್ಮೇಲೆ ನೀವ್ಯಾಕ ಏನು ನಡೆಯಕತ್ತದಿಲ್ಲಿ ಕರೆಕ್ಟಾಗಿ ಹೇಳ್ತೀರಾ? ಸ್ವಲ್ಪ ಕೂಲ್ ಡೌನ್ ಆಗಿ ಮಿಸ್ಟರ್ ಕಿರಣ್. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಇದೇನು ಮಾಯಾ ಬಜಾರ್ ಪಿಕ್ಚರ್ ಅಲ್ಲ, ಅಷ್ಟೊಂದು ಟೆನ್ಷನ್ ಆಗ್ಬೇಡಿ. ಏನೂ ಇಲ್ಲ. ನಾನು ಕಳ್ಕೊಂಡ್ಗೌಡ್ರು ಮೊದಲೇ ಮಗ, ಕಳ್ಕೊಂಡ್ಗೌಡ್ರಿಗೆ ಒಟ್ಟ 3 ಜನ ಮಕ್ಕಳು. ನಾನು ಮೊದಲೇ ಮಗ, ನಂಗೆ ಇನ್ನೊಬ್ಳು ತಂಗಿ ಇದ್ದಾಳ, ಎರಡನೇದು ಆಕಿದು ಮದುವೆ ಆಗೈತಿ. ಆಕೆ ಸ್ವಲ್ಪ ಹುಷಾರಿಲ್ಲ, ಈಗ ಅವಳು ಹಾಸ್ಪಿಟ್ಲ್ ಒಳಗಿದ್ದಾಳ. ಇವಳು ನನ್ನ ಎರಡನೇ ತಂಗಿ ಜಾನಕಿ. ಇವಳು ನೀವು ನೋಡಕ್ ಬಂದಿದ್ರಿ, ನಿಮಗ ಗೊತ್ತ ಅವಳು ಏನು ಮಾಡ್ಕೊಂಡಳ ಅಂತ ಹೇಳಿ. ಇನ್ನು ನಾನು ನೀನು ಕೇಳ್ದಲ್ಲಮ್ಮ ಗೌರಿ, ಹೌದು, ನಂಗೆ ಚಿಕ್ಕಮ್ಮ ಅಂದ್ರೆ ನಮ್ಮ ಮಮ್ಮಿ ಸ್ವಂತ ತಂಗಿ ಇವರು. ನಂಗೆ ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ಇಬ್ರು ಹೆಂಡ್ತಿರು. ಫಸ್ಟು ನಮ್ಮಮ್ಮ ಅವ್ರು ತೀರ್ಕೊಂಡ್ಮೇಲೆ ನಮ್ಮಪ್ಪ ಇನ್ನೊಂದು ಮದುವೆ ಆದರು. ಅವರು ನೀವು ಬಂದಾಗಿದ್ರಲ್ಲ ಅವರೇ. ಅದೇನೋ ಎಲ್ಲ ಕನ್ಫ್ಯೂಸಿಂಗ್ ಐತಪ್ಪ, ನಂಗಂಕರು ಏನು ಗೊತ್ತಾಗ್ತಾ ಇಲ್ಲ. ಏನು ಟೆನ್ಷನ್ ಆಗಬೇಡ ಗೌರಿ, ನಾನು ನಿಮಗೆಲ್ಲ ಹೇಳ್ತೀನಿ. ನೋಡಿ, ನಮ್ಮ ತಾಯಿ ಇಲ್ಲ, ನಮ್ಮಪ್ಪ ಮದುವೆ ಆಗಿರೋರು ಎರಡನೇ ಹೆಂಡತಿ ಏನು ಅಷ್ಟು ಸರಿ ಇಲ್ಲ. ಅದಕ್ಕೆ ನಾನು ನನ್ನ ತಂಗಿ ಅಲ್ಲಿರಲ್ಲ, ನಾವು ಹಳ್ಳಿಲೇ ಇರ್ತೀವಿ. ಇದು ನಮ್ಮ ಅಪ್ಪಂದೇ ಹೊಲ. ನಮ್ಮ ಚಿಕ್ಕಮ್ಮಂಗೆ ನಾವು ಬೆಂಗಳೂರಿಗೆ ಹೋಗೋ ಹುಬ್ಳಿಗೆ ಹೋಗೋ ಕೆಲಸ ಮಾಡೋದು ಇಷ್ಟ ಇಲ್ಲ. ಹಂಗಾಗಿ ನಮ್ಗೆ ಕೆಲಸಕ್ಕೆ ಹಚ್ಬಿಟ್ರು. ನಾನು ನನ್ನ ತಂಗಿ ಇದಕ್ಕೆ ಹೊಂದ್ಕೊಂಡಿವಿ. ಈಗ ಸರಿ, ಅದು ಬಿಡಿ ನಮ್ಮದು. ಈಗ ನಿಮ್ಮಿಬ್ರ ಕತೆ ಹೇಳಿ. ಏನು ನಿಮ್ಮಿಬ್ರಿಗೂ ಹೊಲ್ದಾಗ ಕೆಲಸ ಮಾಡಕ್ಕೆ ಇಷ್ಟ ಆಯ್ತಾ, ಅಥವಾ ಈಗಲೂ ಸಿಟಿಗೆ ಹೋಗ್ಬೇಕಂತ ಏನಾರು ಇಷ್ಟ ಆಯ್ತಾ? ನಾನೆಲ್ಲೂ ಹೋಗಕ್ಕಾಗಲ್ಲ, ನಿಮಗೂ ಗೊತ್ತು. ಮತ್ತೆ ಕಾಮಾತ್ ಕೇಳಕತ್ತೀರಿ? ಹಂಗಲ್ಲ, ಕೇಳ್ದೆ. ಇಷ್ಟ ಇದ್ರ ಹೋಗ್ಬೋದು. ನಾನೇ ನಿಮ್ಮನ್ನ ಮತ್ತೆ ಆಮೇಲೆ ನಿಮ್ಗೂ ಅನಿಸ್ಬಾರ್ದಲ್ಲ ಇಬ್ರಿಗೂ ಬಲವಂತವಾಗಿ ನಾವೇನೋ ನಿಮಗೆ ಮೋಸ ಮಾಡಿ ನಿಮ್ಮನ್ನ ಇಲ್ಲಿ ಇಟ್ಕೊಂಡಿದೀವಿ ಅಂತೇಳಿ. ಅದಕ್ಕೆ ಹೇಳಿದೆ ಅಷ್ಟೇ. ಅಂದ್ರೆ ನೀನು ನನ್ನ ತಂಗಿ ಫಾಲೋ ಮಾಡ್ತಾ ಇದ್ದೆ, ನಿನ್ನ ತಂಗಿ ನನ್ನನ್ನು ಫಾಲೋ ಮಾಡ್ತಾ ಇದ್ಲು, ನಿಜ ಅಲ್ವಾ? ಮಿಸ್ಟರ್, ನಾಲ್ಗಿನ ಬಿಗಿಡಿದು ಮಾತಾಡಿ. ಎಲ್ಲ ಆಗಿರೋದು ಕೋಇನ್ಸಿಡೆನ್ಸು. ನೋಡ್ರಿ, ನಿಮ್ ತಂಗಿಯಿಂದ ಓಡಾಡಕ್ ನನಗೇನು ಹುಚ್ಚೇನ್ರಿ? ನೋಡ್ರಿ, ನಾ ಹೆಂಗಿದ್ದೀನಿ. ನಾನು MBA ಮಾಡಿದೀನ್ರಿ. ನಾನು MBA ಮಾಡ್ಕೊಂಡು ನಾನು ಬೇಕಾದಂಗೆ ಅರ್ನ್ ಮಾಡ್ಬೋದು. ಆದ್ರೆ ನನಗೆ ಅದೆಲ್ಲ ಇಷ್ಟ ಇಲ್ಲ. ನನ್ನ ಊರು, ನನ್ನ ಮನೆ, ನನ್ನ ಭೂಮಿ, ನನ್ನ ನಾಡು ಅಂತ ಇರೋನ್ ನಾನು. ನನ್ಗೆಲ್ಲ ಇದೆಲ್ಲ ಇಷ್ಟ ಆಗಲ್ಲ. ನೀವು ಆ ಥರ ಎಲ್ಲ ಮಾತಾಡಬೇಡಿ ದಯವಿಟ್ಟು ಮಿಸ್ಟರ್ ಕಿರಣ್. ಅಲ್ಲ, ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ಹೆಂಗ್ರಿ ಸಿಕ್ಬಿಡ್ತಾರೆ? ನನ್ನ ತಂಗಿಗೆ ನೀವು ಸಿಗೋದು ಏನು, ನಿಮ್ಮ ತಂಗಿಗೆ ನಾನು ಸಿಗೋದು ಹೆಂಗದು? ನೀವಿಬ್ರು ನಮ್ಮನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಅದು ಹೆಂಗ್ರಿ ಸಿಕ್ಬಿಡ್ತೀವಿ? ನೀವೇ ಹೇಳಿ. ಯಾಕ್ರಿ ಕೂಗಾಡ್ತೀರಾ? ಈಗೇನ್ರಿ ಆಯ್ತು? ನಿಮ್ಗೆ ಇಷ್ಟ ಇಲ್ವಾ ಇಲ್ಲಿರಕ್ಕೆ? ಹೋಗ್ಬೋದು. ನಿಮ್ನ ಯಾರಿಗೆ ಕಟ್ಟಾಕ್ತಾರೆ? ನಾವೇನಾದ್ರು ನಾನು ನನ್ನ ತಂಗಿ ಏನಾದ್ರು ಕಟ್ಟಾಕಿದೀವ ನಿಮ್ಗೆ? ಇದು ಒಳ್ಳೆ ಗೋಳ ಆಯ್ತಪ್ಪ, ಅರ್ಥನೇ ಆಗ್ತಾ ಇಲ್ಲ. ಅದೇನೋ ನಾವೇನೋ ನಿಮ್ಗೆ ಅನ್ಯಾಯ ಮಾಡಿದೀವಿ ಅನ್ನೋ ತರ. ನೋಡ್ರಿ, ನೀವು ಆಯ್ತು ರೀ, ಈಗ ನಿಮ್ ತಂಗಿದು ದುಡ್ಡೆಲ್ಲ ಕಳ್ತನ ಆಯ್ತಲ್ಲ, ಅದಕ್ಕೆ ನಾನೇನ್ರಿ ಕಾರಣ? ನನಗ್ ಚಂದ್ರು ಯಾರು ಅಂತ ಗೊತ್ತಿತ್ತೇನ್ರಿ? ನಂಗೆ ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ. ಅವನು ನಿಮ್ ತಂಗಿ ಮೋಸ ಮಾಡೋದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಆಮೇಲೆ ನಿಮ್ದೇನ್ ಕತೆನೋ ನಂಗೆ ನನ್ನ ತಂಗಿ ಇನ್ನೂ ಹೇಳಿಲ್ಲ. ನಾನು ನನ್ನ ತಂಗಿನ ತುಂಬಾ ದಿನ ಆದ್ಮೇಲೆ ಇವತ್ತೇ ನೋಡ್ತಾ ಇರೋದು. ನಾನು ಇಲ್ಲಿದ್ದೆ ಹಳ್ಳಿಲಿ, ಅವಳು ನಮ್ಮೂರಲ್ಲಿದ್ಲು, ನಮ್ಮಪ್ಪ ನಮ್ಮ ಚಿಕ್ಕಮ್ಮನ ಜೊತೆಗೆ. ನಾನಿಲ್ಲ ಮಮ್ಮಿ ತಂಗಿ ಜೊತೆಗಿದ್ದೆ. ಹಂಗಾಗಿ ನಾನು ಅವಳು ಮೀಟ್ ಆಗಿಲ್ಲ. ನಿಮ್ಮ ಕತೆ ಏನು? ನೀವ್ಹೆಂಗ್ ನಮ್ಮ ತಂಗಿ ಸಿಕ್ಕ್ರಿ ಅಂತ ನನಗೆ ಗೊತ್ತಿಲ್ಲ ಇನ್ನ. ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತೀರಾ? ನನಗೂ ಅಷ್ಟೇ. ಅವಳು ಯಾರೋ ಒಬ್ಳು ಇದ್ದಲ್ಲ, ಆಶನೋ, ಅವಳ ಅಜ್ಜಿ ಅವಳು ಪಾಶ, ಅವಳು ನನಗೆ ಮೋಸ ಮಾಡಿ ಗೋವಾಲ್ ಬಿಟ್ಟೋಗಿದ್ಲು. ಅಕಸ್ಮಾತ್ ಅಂತ ಹೇಳಕ್ ನಂಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ನಿಮ್ಮ ತಂಗಿ ನಂಗೆ ಸಿಕ್ಕರು, ಈ ಥರ ಪರಿಸ್ಥಿತಿ ಇದೆ ಬರ್ತೀನಿ ಅಂತ ನಾನೇ ಹೇಳ್ದೆ. ಅಲ್ಲ ರೀ,
ನಿಮ್ ಕೆಟ್ಟ ಪರಿಸ್ಥಿತಿ ಇದ್ದು ನೀವೇ ನನ್ನ ತಂಗಿ ಜೊತೆಗೆ ಬರೋಕ್ ಒಪ್ಕೊಂಡ್ ಬಂದ್ಬಿಟ್ಟು ನೀವು ನನ್ನ ತಂಗಿ ನಿಮ್ಮನ್ನ ಫಾಲೋ ಮಾಡ್ತಿದ್ಲು ಅಂತ ಹೇಳಿದ್ರೆ ಅದು ಯಾ ನ್ಯಾಯ ರೀ ಕಿರಣ್, ನೀವೇ ಹೇಳಿ. ಏನೋ ಯಾವ್ದು ನಿಜನೋ ಯಾವ್ದು ಸುಳ್ಳು ನಂಗಂತೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ವಲ್ಲ, ನಮ್ಮ ಹಣೆ ಬರ. ಮಿಸ್ಟರ್ ವಿನಯ್ ನನ್ನ ಹೆಸರು. ವಿನಯ್ ಅವರೇ, ನನಗೆ ಈ ಹೊಲದಲ್ಲೆಲ್ಲ ಕೆಲಸ ಮಾಡಿ ರೂಢಿ ಇಲ್ಲ. ನಿಮ್ಮ ತಂದೆಯವರೇನೋ ಯಾವುದೋ ಆಫೀಸಲ್ಲಿ ಕೆಲಸ ಇಲ್ಲ ಅಂತೇನೋ ಹೇಳಿದ್ರಂತೆ. ಅದಕ್ಕೆ ನಿಮ್ಮ ತಂಗಿ ಜಾನಕಿ ಅವರು ನಂಗೆ ಹೊಲಕ್ಕೆ ಕರ್ಕೊಂಬಂದಾರ. ನಾನು MBA ಮಾಡಿದ್ದೀನಿ ರೀ, ನಾನು MBA ಗ್ರ್ಯಾಜುಯೇಟು. ಪ್ಲೀಸ್ ರೀ, ನನಗೂ ಯಾವ್ದಾರು ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಯಾವುದಾದ್ರೂ ಆಫೀಸಲ್ಲಿ ಕೆಲಸ ಕೊಡಿಸ್ರಿ. ಆಯ್ತು, ಕೊಡಿಸ್ತೀನಿ. ಅದೇನು ದೊಡ್ಡ ಮಹಾಲ ನನಗೆ. ನಿಮ್ದು ಒರಿಜಿನಲ್ ಎಲ್ಲ ನಿಮ್ದು ಮಾರ್ಕಸ್ ಕಾರ್ಡು ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಬಂದು ಒಂದು ಸ್ವಲ್ಪ ನನ್ನ ಭೇಟಿಯಾಗಿ ನೋಡೋಣ. ಹಾಂ, ನಾನು BCom ಮಾಡಿದ್ದೀನಿ ವಿನಯ್. ನನಗೂ ಈ ಹೊಲದಲ್ಲೆಲ್ಲ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ನನಗೂ ಒಂದು ಕೆಲಸ ಕೊಡಿಸ್ಬಿಡಿ, ನಾನು ಎಲ್ಲಾದರೂ ಆರಾಮಾಗಿ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ. ಆಯ್ತು, ನಿಮ್ಮಿಬ್ಬರು ಮಾರ್ಕಸ್ ಕಾರ್ಡು ಒರಿಜಿನಲ್ಲು ಮತ್ತೆ ನಿಮ್ದೆಲ್ಲ ಡಾಕ್ಯುಮೆಂಟ್ಸು ಎಲ್ಲಾನು ನನಗೆ ಸಬ್ಮಿಟ್ ಮಾಡಿ, ನಾನು ಯಾರಿಗಾರು ರೆಫರ್ ಮಾಡ್ತೀನಿ. ನಂದೆಲ್ಲ ಒರಿಜಿನಲ್ ಮಾರ್ಕಸ್ ಕಾರ್ಡು, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅವನ ಜೊತೆಗೆ ಹೊರಟೋಗಿದೆ ಅಂದ್ರೆ? ಅಯ್ಯೋ, ಕಳೆದೋಗಿದೆ ರೀ. ಅವ ಕದ್ಕೊಂಡು ಹೋಗ್ಬಿಟ್ಟಾನ ಎಲ್ಲ. ನನ್ನ ಪೂರ ಬ್ಯಾಗ ತಗೊಂಡೋಗ್ಯಾನವ, ಬಂಗಾರದ ಜೊತೆಗೆ ರೊಕ್ಕದ ಜೊತೆಗೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗ್ಯಾನವ. ಹಲೋ, ಏನು ಎದಕ್ಕೆ ಅಷ್ಟಕ್ಕೊಂದು ಜೋರಾಗಿ ಮಾತಾಡ್ತೀರಿ? ಸಾರಿ, ನೀವು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕೋಪ ಬಂತು. ಕೋಪ ಎಲ್ಲ ಏನು ಮಾಡ್ಕೊಳ್ಳೋದು ಬೇಡ. ಕೆಲಸ ಮಾಡಿ, ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬನ್ನಿ. ಜಾನು, ಅಣ್ಣ, ನಿನ್ ಜೊತೆಗೆ ಮಾತಾಡ್ಬೇಕಮ್ಮ. ಬಾ, ನಾವು ಮನೆಗೆ ಹೋಗೋಣ. ಮಧ್ಯಾಹ್ನ ಇವರಿಬ್ಬರಿಗೂ ಇಲ್ಲೇ ತಗೊಂಡ್ ಬರೋಣಂತೆ ಊಟನ. ಹ್ಞೂ ಅಣ್ಣ, ಆಯ್ತು, ಬಂದೆ. ನೀ ಆರಾಮದಿಯಾ ಅಣ್ಣ? ಹ್ಞೂನಮ್ಮ, ನಾ ಆರಾಮಿದ್ದೀನಿ. ಜ್ಯೋತಿ ನೋಡಕ್ ಹೋಗಿದ್ದ? ಇಲ್ಲ ಅಣ್ಣ, ಅಕ್ಕ ನೋಡಕ್ ಹೋಗಿಲ್ಲ. ಮಾವ ಸಿಕ್ಕಿದ್ರು ನಂಗೆ ಮೊನ್ನೆ. ನಾನು ಗೋವಾದಿಂದ ಬಂದಾಗ ಆರಾಮಿಲ್ಲ ನಿಮ್ಮ ಅಕ್ಕಂಗ, ನಾನು ನೋಡ್ಕೊಳಕತ್ತೀನಿ ಅಂತೇನೋ ಹೇಳಿದ್ರು. ಅಪ್ಪ ಹೋಗಿದ್ರು ಅನ್ಸುತ್ತೆ ನೋಡಕ್ಕೆ. ನಾನು ವಾಪಸ್ ಹೋಗಿ ಅಪ್ಪನ ಮೀಟ್ ಆಗಿಲ್ಲ. ಅಪ್ಪನ ಹೇಳಿದ್ರು ಅಲ್ಲಿ ಆಫೀಸ್ ಒಳಗೆ ಏನೂ ಕೆಲಸ ಇಲ್ಲ, ಹೊಲದಾಗ ಕರ್ಕೊಂಡು ಹೋಗಿ ಬಿಡು ಅಂತೇಳಿ. ಅದಕ್ಕೆ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ ಅಣ್ಣ.